ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಿರುಮಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ದೇಶೀಯ ಆಟಗಳ ಅರಿವು ಕಾರ್ಯಕ್ರಮದ ಅಡಿಯಲ್ಲಿ ಕಣ್ಮರೆಯಾಗುತ್ತಿರುವ ಹಲವಾರು ದೇಶೀಯ ಆಟಗಳನ್ನು ಶಾಲೆಯ ವಿದ್ಯಾರ್ಥಿನಿಯರಿಗೆ ಆಯೋಜಿಸಿ ಆಟಗಳನ್ನು ಆಡಿಸಿದರು. ಈ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಎಲ್ಲ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ನಿಜವಾಗ್ಲೂ ಮೆಚ್ಚತಕ್ಕಂಥ ಒಂದು ಕ್ರೀಡೆ. ಈ ಒಂದು ಕ್ರೀಡೆಯನ್ನು ಈಗ ಇಂಥ ಕ್ರೀಡೆಗಳು ನಶಿಸಿ ಹೋಗ್ತವೆ. ಇಂಥ ಒಂದು ಸಮಯದಲ್ಲಿ ಅಂಥ ಕ್ರೀಡೆಗಳನ್ನು ನೆನಪಿಗೆ ತರ್ತಕ್ಕಂಥ ಒಂದು ಕಾರ್ಯಕ್ರಮ ತುಂಬ ಅದ್ಭುತ. ಅದರೊಳಗೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ತುಂಬ ಸಂತೋಷ. ನಿಜವಾಗ್ಲೂ ಈ ಒಂದು ಗ್ರೇಟ್ ಅವರು ಮುಖ್ಯ ಶಿಕ್ಷಕರು ಆ ಸಿಬ್ಬಂದಿ ವರ್ಗದವರಿಗೆ ಸಲ್ಲಿಸಬೇಕು ಅಂತ ಅನ್ಕೋತಾ ಇದ್ದೀವಿ. ಮಕ್ಕಳಲ್ಲಿ ಈ ಕ್ರೀಡೆಯನ್ನು ಮಕ್ಕಳಲ್ಲಿ ನಾವು ತೋರಿಸಿದಾಗ ಮಕ್ಕಳು ಆಡ್ತಕ್ಕಂಥ ಒಂದಿದು, ಸಂತೋಷ ಪಡ್ತಕ್ಕಂಥ ಒಂದಿದು, ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ನಡೆಸಬೇಕು ಅನ್ನೋದು ಭಾಳ ಖುಷಿ ಆಯಿತು. ಇದೊಂದು ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದೆ. ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನೀವು ಇವತ್ತಿನ ಎಲ್ಲ ಈ ಆಟಗಳನ್ನು ಆಡಿ ಅಂತ ಹೇಳ್ತಾ, ಆಮೇಲೆ ಇತರ ಶಾಲೆಗಳಿಗೂ ಅವರು ಆಹ್ವಾನ ಕೊಟ್ಟಿದ್ದಾರೆ. ನಮ್ಮ ಟೌನ್ ಶಾಲೆಯಲ್ಲಿ ಎಲ್ಲ 6ರಿಂದ 7ನೇ ತರಗತಿ ಮಕ್ಕಳು ಓದ್ತಿರ್ತಕ್ಕಂಥ ಮಕ್ಕಳು ಮುಖ್ಯ ಶಿಕ್ಷಕರು ಕರ್ಕೊಂಬನ್ನಿ, ಆ ಮಕ್ಕಳು ಆಡೋದನ್ನು ನೋಡಿ ಜೊತೆಗೆ ಆಟನೂ ಆಡಿ ಅನ್ನೋ ಒಂದು ಇದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ BRC ಅವರ ಒಂದು ಅನುಮತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಇದೊಂದು ನಾನು ಅಲ್ಲಿ ಕಳೆದ 2 ವರ್ಷದಿಂದ ಮಾಡಿದ್ದು ಸರ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಈ ಮೊಬೈಲ್ ಮತ್ತು ಕಂಪ್ಯೂಟರ್ ಹಾಗೂ ನೆಟ್ನ ಪ್ರಭಾವದಿಂದ ಇವತ್ತು ಎಲ್ಲ ದೇಶೀಯ ಆಟಗಳು ಕಣ್ಮರೆ ಆಗೋಗಿವೆ. ನಾನು ಬಾಲ್ಯದಲ್ಲಿ ಆಡಿದ ಆಟಗಳೇ ಈಗ ನೆನಪಿಗೆ ಬರ್ತಾ ಇಲ್ಲ. ಅಷ್ಟೊಂದು ನಾವೆಲ್ಲರೂ ಇಲ್ಲೇನು ಸ್ಟೇಜ್ ಮೇಲೆ ಕುಂತಿದ್ದೀವಿ, ನಾವೆಲ್ಲರೂ ಕೂಡ ಬಾಲ್ಯದಲ್ಲಿ ಎಷ್ಟೆಷ್ಟು ಆಟ ಆಡಿದ್ದೀವಿ. ಸಣ್ಣ ಪುಟ್ಟ ಗೋಲಿ ಆಟ ಇರ್ಬೋದು, ಗೋಲಿ ಆಟಕ್ಕೆ ತಂದಿಟ್ಟಾದ್ರೆ ದುಗ್ರಿ ಇರ್ಬೋದು, ಮತ್ತು ಆನೆಗಟ್ಟ ಆಟ ಆಡ್ತಾಯಿದ್ದೋ, ಹಳೆಮನೆ ಗುಳಿ ಆಟ ಆಡ್ತಾಯಿದ್ದೋ. ಅವೆಲ್ಲ ಸಣ್ಣ ಸಣ್ಣ ಆಟಗಳು ಮನಸ್ಸಿಗೆ ತುಂಬ ಸಂತೋಷನ ಕೊಡ್ತಾಯಿದ್ದೋ. ಇವತ್ತು ಕೇವಲ ಮೊಬೈಲ್ ಮತ್ತು ಕಂಪ್ಯೂಟರ್ ಆಟ ಆಡ್ಕೊಂಡು ಕಣ್ಣನ್ನು ಕಳ್ಕೊತಾ ಇದ್ದಾರೆ. ಮತ್ತು ಮೆಂಟಲಿ ಅವರು ಆಟ ಬಿಟ್ಟರೆ ಬೇರೆ ಆಟ ಆಡೋಕ್ಕೆ ಬರೋಲ್ಲ, ಆ ರೀತಿ ಆಗಿದ್ದಾರೆ. ಇಲ್ಲಿ ಸಿಟಿಯಿಂದ ಬಂದ ಮಕ್ಕಳು, ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಜೊತೆ ನಾವು MMA ಸಭೆಗೆ MMA ಕೂತ್ಕೊಂಡು ಓಡ್ತಾ ಇದ್ದೋ. ನಂಗೆ ಇವತ್ತು ಕೂಡ ಕಣ್ಣಲ್ಲಿ ಕಟ್ಟಿರ್ತಕ್ಕೈತೆ. MMA ಸಭೆದಾಗ ನಂಗೆ ಖುಷಿ. ನನಗೆ ರಜದಲ್ಲಿ MMA ಸಭೆ ಹೋಗೋದು ಖುಷಿ. ಯಾಕೆ ಹೇಳಿ, MMA ಕೂತ್ಕೊಂಡು ಆಟ ಮೇಯಿಸ್ಕೊಂಡು ಹೋಗ್ಬೋದು, MMA ಕೂತ್ಕೊಂಡು ಹೋಗ್ಬೋದಲ್ಲ ಅಂತ ಅದೊಂದು ಆಟ. ಇವತ್ತೆಲ್ಲೋ ಕುದುರೆ ಒಂಟೆ ಅಲ್ಲೆಲ್ಲೋ ದುಡ್ಡು ಕೊಟ್ಬಿಟ್ಟು ನಾವು ಕೂತ್ಕೊಂಡು ಹೋಗ್ತೀವಿ. ಮಕ್ಕಳನ್ನ ಸ್ವಲ್ಪ ಹೊತ್ತು 100, 200, 500 ರೂಪಾಯಿ ಕೊಟ್ಬಿಟ್ಟು 5 ನಿಮಿಷ ಕಾಲ ಓಡಾಡಿಸ್ತೀವಿ.
ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ದೇಶೀಯ ಆಟಗಳು ಎಷ್ಟೊಂದು ಪ್ರಾಮುಖ್ಯತೆ ವಹಿಸ್ತಾ ಇವೆ ಅಂದರೆ, ಉದಾಹರಣೆ ಈಗ ಈ ಚೌಕಮನೆ ಆಟ ಹಾಕಿದ್ರೆ ಕಲ್ಮನೆ ಆಟ, ಇದೆಷ್ಟೊಂದು ಜಾಗೃತೆಯಿಂದ ಆಟ ಆಡಬೇಕು. ಮತ್ತು ಬುಗುರಿ, ನಾನು ಅವೆಲ್ಲ ಬುಗುರಿ ಆಟ ಆಡ್ದೋ, ಅಲ್ಲೊಂದು ಹಾವು ಎಣ್ಣೆ ಆಟ ಇದೆ. ಆ ಹಾವು ಎಣ್ಣೆ ಆಟ ಆಡಬೇಕಾದ್ರೆ ಅಂಕಿ ಸಂಖ್ಯೆಗಳ ಜ್ಞಾನ ಗೊತ್ತಾಯ್ತದೆ. ಜೊತೆಗೆ ನಾನು ಎಷ್ಟು ಭಯದಿಂದ ಆ ದಾಳವನ್ನು ಉಳಿಸಿದಾಗ ಯಾವ ಮನೆಗೆ ಹೋಗಬೇಕು, ಯಾವ ಮನೆ ಹೋದಾಗ ಹಾವಿದೆ, ಯಾವ ಮನೆ ಹೋದಾಗ ಏಣಿದೆ, ಏಣಿ ಬಂದಾಗ ಮೇಲ್ಕೆ ಯಾಕೆ ಹೋಗ್ಬೇಕು, ಹಾವು ಬಂದಾಗ ಯಾಕೆ ಹಿಂದೆ ಬರಬೇಕು ಅಂತಕ್ಕಂಥದ್ದು ಪೂರ್ಣ ಮಟ್ಟಿಗೆ ಮಗು ಅಲ್ಲಿ ಎಲ್ಲ ತನ್ನ ದೈಹಿಕ ಮಾನಸಿಕ ಕ್ರಿಯೆಯನ್ನು ಉಪಯೋಗಿಸಿ ಆಟ ಆಡ್ತದೆ. ನಿಜವಲ್ಲೂ ಅಂಥ ಆಟಗಳು ಬಹಳ. ಇಲ್ಲಿ ಹಗ್ಗ ಜಗ್ಗಾಟ ಆಟ ಆಡಬೇಕು ಅಂದರೆ ಅಲ್ಲಿ ಮಕ್ಕಳು ಏನು ಮಾಡ್ತಾನೆ, ಹೇಗೆ ನಿಂತ್ಕೋಬೇಕು, ಹೇಗೆ ಹಿಡಿಬೇಕು, ನಮ್ಮ ಎದುರಾಳಿಗಳನ್ನ ಹೇಗೆ ಬಗ್ಗಿಸ್ಬೇಕು, ನಾವು ಹೇಗೆ ತನ್ನ ಕೈಗೆ ಮುಷ್ಟಿಯನ್ನು ಹಿಡಿದು ಕಾಲನ್ನು ಗ್ರಿಪ್ ಕೊಟ್ಟು ಎಳಿಬೇಕು ಅಂತಕ್ಕಂಥ ಪೂರ್ಣ ಮಟ್ಟಿಗೆ ಅದು ಎಲ್ಲವನ್ನೂ ಯೋಚನೆ ಮಾಡ್ತದೆ. ತಲೆ ಮತ್ತು ತನ್ನ ದೇಹ ತನ್ನ ಎಲ್ಲ ಭಾಗಕ್ಕೆ ಕೆಲಸವನ್ನು ಕೊಡ್ತದೆ. ಆದರೆ ನಾವು ಕಂಪ್ಯೂಟರ್ ಕೂತ್ಕೊಂಡು ಆಟ ಆಡ್ತದೆ ಬರೀ 2 ಕೈ ಅಷ್ಟೇ, 2 ಬೆಳುಗಳು ಹಿಂಗಂತ ಇರ್ತವೆ, ಕಣ್ಣು ನೋಡ್ತಾ ಇರ್ತದೆ. ಈ ಬೆಳುಗಳು ಯಾವಾಗಲೂ ನಿಂತ್ಕೊಬಿಡ್ತವೆ ಇವು. ನೋಡಿ, ಈ ಕಂಪ್ಯೂಟರ್ ಆಟ ಆಡ್ಬೇಕಂದ್ರೆ ಇಷ್ಟೇ, ಹಿಂಗಂತ ಇರ್ತದೆ ಅಷ್ಟೇ. ಮತ್ತು ಕಣ್ಣು ಮಾತ್ರ ನೋಡ್ತಾ ಇರ್ತದೆ. ಆ ಕಣ್ಣು ಕೂಡ ದೃಷ್ಟಿ ಇನ್ನ ಆಗುತ್ತೆ. ಈ 2 ಬೆಳುಗೆ ಮಾತ್ರ ಅಲ್ಲಿ ಎಕ್ಸಸೈಸ್ ಸಿಗ್ತಾ ಇರ್ತದೆ, ದೇಹ ನಿಸ್ತಂತವಾಗಿರ್ತದೆ. ಆದರೆ ಇಂತಹ ಆಟಗಳು ಮನಸ್ಸಿಗೆ ಮುದವನ್ನು ನೀಡುವುದರ ಜೊತೆಗೆ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ತದೆ, ದೇಹದಾಢ್ಯವನ್ನು ಅದು ಇಂಪ್ರೂವ್ಮೆಂಟ್ ಮಾಡ್ತದೆ. ಜೊತೆಗೆ ಎಲ್ಲರನ್ನ ಒಡಗೂಡಿ ನೋಡಿ, ಇಷ್ಟು ಜನ ಮಕ್ಕಳೆಲ್ಲ ಸೇರಿದ್ದೀರಾ, ಒಂದು ಆಟ ಆಡಬೇಕು ಅಂದರೆ ಒಬ್ಬನೇ ಯಾರು ಆಟ ಆಡೋಕ್ಕೆ ಯಾವುದೂ ಇಲ್ಲ. ಇಲ್ಲಿ 5, 10, 15 ಜನ 20 ಜನ ಆಟ ಆಡ್ತಾ ಇರ್ತಾರೆ. ಈ ಆಟನ ಆಡ್ಬೇಕಂದ್ರೆ ಮಕ್ಕಳಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಕತೆ ಓದಿರ್ತೀರಾ, ಅದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಈ ಆಟದ ಮುಖಾಂತರ ತೋರಿಸ್ತೀರಾ, ಹೌದಲ್ವಾ?
ಶಾಲೆಯಲ್ಲಿ ಹಲವಾರು ದೇಶೀಯ ಆಟಗಳನ್ನು ಆಡಿಸ್ಬೇಕು ಅಂತ ಆಟಗಳನ್ನು ಆಡಿಸ್ತಾ ಇದ್ದಾರೆ. ಅದರ ಬಗ್ಗೆ ತನ್ನ ಅನಿಸಿಕೆ ಏನಮ್ಮ? ನನ್ನ ಹೆಸರು ಲಾವಣ್ಯ. ನಾನು 6ನೇ ತರಗತಿಲಿ ಓದ್ತಿದ್ದೀನಿ. ನನ್ನ ಶಾಲೆ ಹೆಸರು GHPS ತಿರುಮಲೆ ಮಾಗಡಿ. ನಾನು ಈ ಆಟಗಳನ್ನ ನಮ್ಮ ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಅತ್ತೆ ಅಲ್ಲಿ ಊರಿಗೆ ಹೋದಾಗ ಹಳ್ಳಿ ಕಡೆ ಆಡ್ತಿದ್ದೆ. ಆದರೆ ನಮ್ಮ ಶಾಲೆಯಲ್ಲೇ ಈ ಥರ ದೇಶೀಯ ಆಟಗಳ ಮೇಳ ಅಂತ ಮಾಡಿ ಆಡಿಸ್ತಿದ್ದಾರೆ. ಅದರಿಂದ ನಂಗೆ ತುಂಬ ಖುಷಿ ಕೊಡ್ತಿದೆ. ಒಂದೊಂದು ಆಟನೂ ತುಂಬ ಚೆನ್ನಾಗಿದೆ. ಅದರಿಂದ ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಮೂಡಲ್ ಆಟನ ನಾನು ನಮ್ಮ ಸ್ಕೂಲಲ್ಲಿ ಆಡ್ತಿದ್ದೀನಿ ಅಂತ ಖುಷಿ ಆಗ್ತಿದೆ ಸರ್. ಶಿವಾನಿ, ಇವತ್ತು ನಿಮ್ಮ ಶಾಲೆಯಲ್ಲಿ ದೇಸಿ ಆಟಗಳ ಮೇಳ ಅಂತ ಮಾಡಿಬಿಟ್ಟು ಹಳ್ಳಿ ಕಡೆ ಆಟ ಆಡ್ತಕ್ಕಂಥ ಆಟಗಳನ್ನು ಆಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನಿನ್ನ ಅನಿಸಿಕೆ ಏನಪ್ಪ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಿ. ನಾನು 6ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ತಿರುಮಲೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ದೇಶೀಯ ಆಟಗಳ ಮೇಳೆ ಅಂತ ಮಾಡಿದ್ದಾರೆ. ನಾವು ಅದರಲ್ಲಿ ತುಂಬ ಆಟಗಳಿದೆ ನಮ್ಮ ಇದರಲ್ಲಿ. ನಾನು ಎಷ್ಟೊಂದು ಆಟಗಳನ್ನ ಸೇರಿದ್ದೀನಿ. ನನ್ನ ಅಜ್ಜಿ ತಾತನ ಮನೆಯಲ್ಲಿ ಅಲ್ಲಿ ಆಟ ಆಡ್ತಿರೋ ಆಟಗಳಲ್ಲಿ ನಾನು ಇಲ್ಲಿ ಆಟ ಆಡ್ತೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. ಎಷ್ಟೊಂದು ಆಟಗಳು. ಹರ್ಷ, ಇವತ್ತು ನಿಮ್ಮ ಶಾಲೆಯಲ್ಲಿ ಹಲವಾರು ದೇಶೀಯ ಆಟಗಳನ್ನು ಕಣ್ಮರೆಯಾಗುತ್ತಿರ್ತಕ್ಕಂಥ ಆಟಗಳನ್ನು ಇವತ್ತು ನಿಮ್ಮ ಶಾಲೆಯಲ್ಲಿ ಆಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪ? ನನ್ನ ಅಭಿಪ್ರಾಯ ಎಲ್ಲರೂ ಖುಷಿಯಾಗುತ್ತೆ. ನಮ್ಮ ದೇಹ ಸದೃಢವಾಗಿರುತ್ತೆ. ಓದಿನ ಹಿಂದೆ ಇದ್ದ ಆಟ ಎಲ್ಲ ಈಗ ಬಂದಿದೆ. ನಮ್ಮ ಶಾಲೆಯಲ್ಲಿ ದೇಶೀಯ ಆಟಗಳನ್ನು ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ಆಡ್ತಿದ್ದಾರೆ. ಹಿಂದೆ ಆಡಿದ ಆಟ ಈಗ ಬಂದಿದೆ. ಅದಕ್ಕೆ ಮಿಸ್ಗಳೆಲ್ಲ ಸಹಕಾರ, ಸ್ಟೂಡೆಂಟ್ಸ್ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಇದು ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲ ಆಟ ಆಡ್ತಿದ್ದೀವಿ. ಇವತ್ತು ನಮ್ಮ ಶಾಲೆಯಲ್ಲಿ ದೇಶೀಯ ಆಟಗಳ ಮೇಳ. ಈ ದಿನ ನಾವು ಖುಷಿಯಾಗಿದ್ದೇವೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.